ಈ ಮರಾಠಿ ಪುಂಡರ ವಿರುದ್ಧ ಅಕ್ಷರಶಃ ಕನ್ನಡ ಪರ ಸಂಘಟನೆಗಳು ರಣಕಹಳೆಯನ್ನು ಮೊಳಗಿಸಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಬೆಳಗಾವಿಯಲ್ಲಿ ಕರವೇ ರಣಕಹಳೆಯನ್ನು ಮೊಳಗಿಸಿದೆ. ಎಂಇಎಸ್ ಶಿವಸೇನೆ ಪುಂಡರ ವಿರುದ್ಧ ಉಗ್ರ ಹೋರಾಟಕ್ಕೆ ಮುಂದಾಗಿದೆ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರವೀಣ್ ಶೆಟ್ಟಿ ಬಣದಿಂದ ಬೃಹತ್ ಪ್ರೊಟೆಸ್ಟ್ ಮಾಡಲಾಗ್ತಿದೆ. ಕನ್ನಡಿಗರನ್ನ ವಶಕ್ಕೆ ಪಡೆದಿದ್ದಾರೆ ಬೆಳಗಾವಿ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಬೆಳಗಾವಿಯಲ್ಲಿ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆ ಮರಾಠ ಪುಂಡರ ವಿರುದ್ಧ ಎಂಇಎಸ್ ಶಿವಸೇನೆಯ ಪುಂಡರ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾ ನಿರತರ ನಡುವೆ ನೂಕಾಟ ತಳ್ಳಾಟ ಕೂಡ ಆಗಿರುವಂಥದ್ದು. ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕನ್ನಡ ಪರ ಹೋರಾಟಗಾರರಿಗೆ ಇವತ್ತು ಏನಂತಿದ್ರೆ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಏನು ಪತ್ ಬಾಳಿ ಕುಂದ್ರಿಗೆ ಏನಂತಿದ್ರೆ ಮುತ್ತಿಗೆ ಹಾಕಲಿಕ್ಕೆ ಹೊಂಟಿರುವಂಥ ಪ್ರವೀಣ್ ಶೆಟ್ಟಿ ಬಣ ಇವತ್ತು ಏನಂತಿದ್ರೆ ವಶಕ್ಕೆ ಪಡೆದು ಇವತ್ತು ಬಸ್ನಲ್ಲಿ ಏನಂತಿದ್ರೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ನಮ್ಮ ಜೊತೆ ಪ್ರವೀಣ್ ಶೆಟ್ಟಿ ಅವರು ಇದ್ದಾರೆ, ಏನು ಹೇಳ್ತಾರೆ ನೋಡೋಣ. ಸರ್, ಒತ್ತಾಯ ಪೂರ್ವಕವಾಗಿ ಹೋರಾಟಗಾರನ ಬಂಧನ ಮಾಡಿರುವಂಥದ್ದು ಇವತ್ತು ಪೊಲೀಸ್ ರಾಜ್ಯವಾಗಿದೆ ಬೆಳಗಾವಿ. ರಾಜಕಾರಣಿಗಳ ಆಶಯದಂತೆ ಪೊಲೀಸರು ಡಕಾಯಿತಿ ಕೇಸ್ಗಳನ್ನ ಹಾಕೋದ್ರ ಮುಖಾಂತರ ಕನ್ನಡ ಹೋರಾಟಗಾರನ ಅನೇಕ ಕೇಸ್ಗಳನ್ನ ಹಾಕೋದ್ರ ಮುಖಾಂತರ ಒಳಗಡೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಮರಾಠಿ ಗೂಂಡಗಳು ದಾಳಿ ಮಾಡುವಂತ ಹಲ್ಲೆ ಮಾಡುವಂತ ಮರಾಠಿ ಗೂಂಡಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಇಲ್ಲಿಯ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಇಲ್ಲಿಯ ರಾಜಕಾರಣಿಗಳಿಗೆ ಮರಾಠಿ ವ್ಯಾಮೋಹ ಜಾಸ್ತಿ ಇದೆ. ಮರಾಠಿ ವ್ಯಾಮೋಹ ಇರುವಂತವ್ರನ್ನ ಮಹಾರಾಷ್ಟ್ರಕ್ಕೆ ಕಳಿಸಿ ಇಲ್ಲಿ ಕನ್ನಡದ ಪ್ರೇಮ ಇರುವಂತ ರಾಜಕಾರಣಿಗಳ ಮುಂದಿನ ದಿನಗಳಲ್ಲಿ ಆರಿಸುವಂತ ಕೆಲಸ ಕನ್ನಡಿಗರು ಮಾಡಬೇಕಾಗುತ್ತೆ ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಎಲ್ಲಿವರೆಗೆ ಹೋರಾಟ ಇರುತ್ತೆ ಅಂತ, ಯಾಕಂತಿದ್ರೆ ಪದೇ ಪದೇ ನೀವು ಹೋರಾಟ ಮಾಡಿದಾಗ ಬಂದಾಗ ಬಂಧನ ಮಾಡುವಂತ ಕೆಲಸವನ್ನ ಮಾಡ್ತಾರೆ, ಹೋರಾಟ ಕೂಡ ಪೂರ್ಣ ಆಗುದಿಲ್ಲ ಅಂತ. ಇದು ನಿರಂತರವಾಗಿ ಹೋರಾಟಕ್ಕೆ ಯಾವತ್ತೂ ಶಕ್ತಿ ಕುಂದಿಲ್ಲ. ಹಿಂದೆ ಬೆಳಗಾವಿ ಮೇಯರ್ ವಿಜಯ್ ಮೋರೆಗೆ ಮಸಿಯನ್ನ ಬಳಿಯೋದ್ರ ಮುಖಾಂತರ ಶರ್ವಾಸ ಅನುಭವಿಸಿದ್ದೀವಿ. ಅದಾದ್ಮೇಲೆ ಇಲ್ಲಿ ಕಾಂಗ್ರೆಸ್ ಎಂಎಲ್ಎಗಳು ಬಿಜೆಪಿ ಎಂಎಲ್ಎಗಳು ಗೆದ್ದಿರುವಂತದ್ದು. ಮಹಾನಗರ ಪಾಲಿಕೆ ಅಧ್ಯಕ್ಷರು ಸಹ ಕನ್ನಡಿಗರಾಗಿರುವಂತದ್ದು. ನಾವೆಲ್ಲ ಹೋರಾಟ ಮಾಡಿದ ಮೇಲೆ ಇಲ್ಲಿ ಕನ್ನಡದ ವಾತಾವರಣ ನಿರ್ಮಾಣ ಮಾಡುವಂತವರು ನಾವೇನೆ, ಇಲ್ಲಿ ಆಡಳಿತ ಮಾಡುವಂತವರು ಮುಂದಿನ ದಿನಗಳಲ್ಲಿ ನಾವೇನೆ. ಈ ಮರಾಠಿ ಬೆಂಬಲಿಗರಿಂದ ಈ ರಾಜ್ಯ ಏನು ಅಭಿವೃದ್ಧಿ ಆಗಲ್ಲ, ಈ ರಾಜಕಾರಣಿಗಳಿಂದ ಏನು ಅಭಿವೃದ್ಧಿ ಆಗಲ್ಲ. ಕನ್ನಡ ಅಭಿವೃದ್ಧಿ ಆಗಬೇಕಾದ್ರೆ ಕನ್ನಡ ಪರ ಸಂಘಟನೆಗಳು ಒಟ್ಟಾಗಿ ಕೆಲಸ ಮಾಡಿದವಾಗ ಕನ್ನಡ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀವಿ. ಅದಕ್ಕೆ ಏನಂತಿದ್ರೆ ಈ ಏನು ಮರಾಠಿ ಪುಂಡ್ರಿಗೆ ಏನಂತಿದ್ರೆ ಭಯ ಪಡುವಂಥ ಕೆಲಸ ನಾವು ಮಾಡ್ತಾ ಇಲ್ಲ. ಪೊಲೀಸರು ಕೂಡ ಏನಂತ ಜನಪ್ರತಿನಿಧಿಗಳು ನಮ್ಗೆ ಏನಂತಿದ್ರೆ ಬೆಂಬಲ ಕೊಡಬೇಕು, ಆದರೆ ಎಲ್ಲೋ ಒಂದು ಕಡೆ ಮರಾಠಿಗರನ್ನ ಬೆಂಬಲ ಮಾಡುವಂಥ ಕೆಲಸ ಮಾಡ್ತಾ ಇದ್ರೆ ಇದಕ್ಕೆ ಏನಂತಿದ್ರೆ ಮುಂದಿನ ದಿನಗಳಲ್ಲಿ ನಾವು ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾ ಇದ್ದೇವೆ, ದೊಡ್ಡ ಹೋರಾಟವನ್ನು ಮಾಡ್ತಾ ಅನ್ನೋ ಮಾತನ್ನ ಪ್ರವೀಣ್ ಶೆಟ್ಟಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಹನುಮಂತ್ ಜೊತೆ ಜಾವೇದ್ ಅದ್ವಾನಿ, ಪಬ್ಲಿಕ್ ಟಿವಿ, ಬೆಳಗಾವಿ.